ಸೋಮವಾರದ ದಿವಸ ನಾವು ಏನನ್ನು ಸಾಮಾನ್ಯವಾಗಿ ಯಾವುದೇ ಪಂಚಾಂಗವನ್ನು ನಾವು ನೋಡಿದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಕೆಟ್ಟ ಫಲ ಅಥವಾ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದೇ ಸೋಮವಾರದ ದಿವಸ. ಆದ್ದರಿಂದ ಆ ದಿವಸ ನಾವು ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ವಾರ ಆಗಿರುವುದರಿಂದ ಚಂದ್ರನಿಂದ ಉಂಟಾಗತಕ್ಕಂತಹ ಯಾವುದೇ ಪರಿಣಾಮವನ್ನು ಸತ್ಪರಿಣಾಮ ಅಥವಾ ದುಷ್ಪರಿಣಾಮ, ಸತ್ಪರಿಣಾಮ ಆದರೆ ಏನು ಸಮಸ್ಯೆ ಇಲ್ಲ, ದುಷ್ಪರಿಣಾಮದಿಂದ ನಾವು ಪಾರಾಗಬೇಕಾದರೆ ದೇವಿಯ ಉಪಾಸನೆಯನ್ನು ನಾವು ಮಾಡಬೇಕು. ಗೌರಿಯನ್ನು ನಾವು ವಿಶೇಷವಾಗಿ ಆರಾಧಿಸ್ತಕ್ಕಂಥ ಅಮ್ಮನವರನ್ನು ಒಂದು ಸ್ತೋತ್ರ ರೂಪದಲ್ಲಿ ಇರ್ಬೋದು. ಯಾವ ಸ್ತೋತ್ರ ಹೇಳಬೇಕು? ದುರ್ಗಾ ಸ್ತೋತ್ರವನ್ನು ಹೇಳ್ಬೋದು. ದೇವಿ ಮಹಾತ್ಮೆಯ ಕೆಲವೊಂದು ಆಯ್ದ ಭಾಗಗಳನ್ನು ಸ್ತೋತ್ರ ರೂಪದಲ್ಲಿರತಕ್ಕಂತಹದ್ದನ್ನು ಪಠಿಸಬಹುದು. ಜೊತೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಪಠನೆಯನ್ನು ಮಾಡಬಹುದು. ಲಕ್ಷ್ಮೀ ಅಷ್ಟೋತ್ತರವನ್ನು ಅವತ್ತಿನ ದಿವಸ ಪಠನೆಯನ್ನು ಮಾಡುವುದರಿಂದ ವಿಶೇಷವಾಗಿರತಕ್ಕಂತಹ ಫಲ ಸಿಗುತ್ತೆ. ಕನಕದಾರ ಸ್ತೋತ್ರ ಇರ್ಬೋದು, ಲಕ್ಷ್ಮೀ ಶೋಭಾನೆಯನ್ನು ಹೇಳ್ತಕ್ಕಂಥದ್ದು ಇರ್ಬೋದು. ಯಾವುದೇ ಆದರೂ ಕೂಡ ದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ತ್ರೀ ಸಂಬಂಧಿತವಾದಂತಹ ದೇವತಾ ಉಪಾಸನೆ ಸೋಮವಾರದ ದಿವಸ ಮಾಡುವುದರಿಂದ ಯಾವುದೇ ರೀತಿಯ ಗ್ರಹ ದೋಷಗಳಿದ್ದರೆ, ಮನಸ್ಸಿನ ಒಂದು ವ್ಯಗ್ರತೆ ಅಥವಾ ಮನಸ್ಸಿನ ಕೆಲವರಿಗೆ ಗೊಂದಲತೆ ಅಥವಾ ಯಾವುದೇ ಮನಸ್ಸಿಗೆ ಸಂಬಂಧಪಟ್ಟಂತಹ ಬಲಹೀನತೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಅನ್ನತಕ್ಕಂಥ. ಆದರೆ ಬಲಹೀನತೆ ಇದ್ದರೆ ಅದು ಆ ವಾರವೇ ಹೆಚ್ಚಿಗೆ ಫಲವನ್ನು ಕೊಡುತ್ತೆ.